ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಯಾರು ಸ್ಕಿಪ್ ಮಾಡಬೇಡಿ ದಯವಿಟ್ಟು. ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಒಂದು ಹೆಣ್ಣಿನ ಜೀವನದಲ್ಲಿ ಗಂಡ ಎಷ್ಟು ಮುಖ್ಯ ಅಥವಾ ಎಷ್ಟು ಇಂಪಾರ್ಟೆಂಟು, ಮತ್ತು ಗಂಡ ಒಬ್ಬ ಕರೆಕ್ಟಾಗಿದ್ದರೆ ಹೆಣ್ಣಿಗೆ ನಿಜವಾಗ್ಲೂ ಗಂಡನ ಮನೇಲಿ ತುಂಬ ಅಂದರೆ ತುಂಬ ಸಪೋರ್ಟಿವ್ ಸಿಗುತ್ತೆ, ಒಂದು ಬೆಲೆನೂ ಸಿಗುತ್ತೆ. ಹೆಂಗಪ್ಪ ಅಂದರೆ, ಗಂಡ ಕರೆಕ್ಟಾಗಿದ್ದರೆ ಅಥವಾ ಹೆಂಡತಿ ಒಂದು ವೇಳೆ ಮನೇಲಿ ತಪ್ಪು ಮಾಡಿದರೆ, ನನ್ನ ಹೆಂಡತಿ ಅಂತ ಒಂದು ಅಂದ್ಕೊಂಡು ಅವನು ಹೆಂಡ್ತಿನ ಸಪೋರ್ಟ್ ಮಾಡಿ, ಅವಳ ತಾಯಿ ಆಗಲಿ ಅಥವಾ ಅವ್ರ ಅಣ್ಣ ತಮ್ಮ ರಿಲೇಷನ್ ಸಂಬಂಧಿಕರಿದ್ದರೆ, ನನ್ನ ಹೆಂಡತಿ ಗೊತ್ತಿದ್ದೋ ಗೊತ್ತಿರ್ಲಾರ್ದು ಏನೋ ಒಂದು ತಿಳಿದೋ ತಿರ್ಲಾರ್ದು ಏನೋ ಒಂದು ತಪ್ಪು ಮಾಡಿದರೆ ಅಥವಾ ಗೊತ್ತಿರ್ಲಾರ್ದು ಏನೋ ಒಂದು ಕೆಲಸ ಮಾಡಿದರೆ ಅಡ್ಜಸ್ಟ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ತಿದ್ದಿ ಬುದ್ಧಿ ಹೇಳ್ತಾನಲ್ಲ, ಅವನೇ ನಿಜವಾದ ಗಂಡು. ಯಾಕಂದರೆ ಈಗಿನ ಕಾಲದಲ್ಲಿ ಆಲ್ಮೋಸ್ಟ್ ಹೆಂಡತಿ ಎಷ್ಟೇ ಕರೆಕ್ಟಾಗಿದ್ದರೂ ಅವಳು ಕ್ಯಾರೆಕ್ಟರ್ಲೆಸ್ಸು, ಅವಳು ಕರೆಕ್ಟಾಗಿಲ್ಲ, ಅವಳಿಗೆ ಸೊಸೆ ಆಗೋಕ್ಕೆ ಯೋಗ್ಯತೆಯೇ ಇಲ್ಲ ಅಂತ ಒಂದು ದೊಡ್ಡ ಲೇಬಲ್ ಆಗಿಬಿಡ್ತಾರೆ. ಬಟ್ ನನ್ನ ಪ್ರಕಾರ ಇಲ್ಲ, ಪ್ರತಿಯೊಬ್ಬರ ಲೈಫಲ್ಲೂ ಪ್ರತಿಯೊಂದು ಹೆಣ್ಣು ಕರೆಕ್ಟಾಗೇ ಇರ್ತಾಳೆ, ಯಾವಳು ಸೊಸೆ ಕೆಟ್ಟವಳಲ್ಲ. ಬಟ್ ಕೆಲವರು ಅದು ಕೆಟ್ಟವಳವಾಗಿ ಮಾಡ್ತಾರೆ. ಇನ್ನೊಂದು ಏನಪ್ಪ ಅಂದರೆ, ಎಲ್ಲನ ಒಂದು ಮನೆ ಸೊಸೆನ ಬೆಲೆ ನಿಜವಾಗ್ಲೂ ಸಿಗಬೇಕು ಅಂದರೆ ಅಲ್ಲಿ ನಿಜಕ್ಕೂ ಗಂಡ ಕರೆಕ್ಟಾಗಿರಬೇಕು. ಗಂಡ ಒಬ್ಬ ಕರೆಕ್ಟಾಗಿದ್ದರೆ ಹೇಳ್ದೆ ಕೇಳ್ದೆ ಅವಳಿಗೆ ಬೆಲೆನೇ ಸಿಗುತ್ತೆ, ಅವಳು ನಿಜವಾಗ್ಲೂ ಲೈಫಲ್ಲಿ ಚೆನ್ನಾಗೂ ಇರ್ತಾಳೆ. ಅದು ಬಿಟ್ಟು ಹೆಂಡ್ತಿನ ಹೊಡೆದಾಗಲಿ, ಯಾರೋ ತಾಯಿ ಮಾತು ಕೇಳಿ, ತಂಗಿ ಮಾತು ಕೇಳಿ, ಫ್ರೆಂಡ್ಸ್ ಮಾತು ಕೇಳಿ ಅಥವಾ ಸಂಬಂಧರ ಮಾತು ಕೇಳಿ ಅವಳನ್ನ ಅನುಮಾನ ಪಡೋದು, ಅಥವಾ ಕೆಲಸ ಮಾಡೋ ಥರ ಟ್ರೀಟ್ ಮಾಡೋದು, ಅಥವಾ ಅವಳಿಗೆ ಬೆಲೆನೇ ಕೊಡೋದಿಲ್ಲ, ಸುಮ್ಮನೆ ಡ್ರಿಂಕ್ಸ್ ಮಾಡ್ಕೊಂಡು ಬಂದು ಬೈಯೋದು, ಹೊಡೆಯೋದು, ನೀನು ಹಾಗೆ ನೀನು ಹೀಗೆ, ಅವ್ರ ಫ್ಯಾಮ್ಲಿನ ಕೀಳಾಗಿ ಕಾಣೋದು ಬೇಡ. ಪ್ರಪಂಚದಲ್ಲೆಲ್ಲ ನಿಜ ಹೇಳ್ತೀನಿ, ಇಂಥವೆಲ್ಲ ತುಂಬ ಅಂದರೆ ತುಂಬ ಘಟನೆ ನಡೀತಾ ಇದ್ದಾವೆ. ಆಲ್ಮೋಸ್ಟ್ ಗಂಡನಿಂದನೇ ಎಷ್ಟೋ ಹೆಣ್ಮಕ್ಳು ಇವಾಗ ತವ್ರ ಮನೇಲಿ ಬಂದು ಕೂತಿದ್ದಾರೆ. ಅದಕ್ಕೆ ಬಿಗ್ ರೀಸನ್ನೇ ಗಂಡ. ಬಟ್ ಕೆಲವ್ರು ಹೇಳ್ತಾರೆ ಅವಳಿಗೆ ನಡೆಯೋಕ್ಕಾಗಲ್ಲ, ಅವಳೇ ಸರಿ ಇಲ್ಲ ಅಂತ. ಇಲ್ಲ, ಕಟ್ಕೊಂಡ್ಕೊಂಡು ಒಬ್ಬ ಕರೆಕ್ಟಾಗಿದ್ದರೆ ಎಂಥದೇ ಕಷ್ಟ ಇರಲಿ, ಅದು ಮನೆ ಸೊಸೆ ಕಟ್ಕೊಂಡು ಗಂಡನ್ನ ಅವಳು ದೇವರ ಥರನೇ ನೋಡ್ಕೊಂಡೇ ಬದುಕ್ತಾಳೆ. ಆ ದೇವ್ರನ್ನೇ ನೀವು ಬೆಲೆ ಕೊಟ್ಟಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಮನೆ ಸೊಸೆ ಲಕ್ಷ್ಮಿ ಅಂತ ಕರೀತಾರೆ. ಆ ಲಕ್ಷ್ಮಿನ ನೀವು ಬಡಿದಿ ಅಳಿಸಿ ನಮ್ಮ ಮನೆ ಉದ್ಧಾರ ಆಗಬೇಕು ಅಂದರೆ ಅದು ನಿಮ್ಮ ಮನೆ ಯಾವತ್ತೂ ಉದ್ಧಾರ ಆಗಲ್ಲ. ಎಲ್ಲಕ್ಕಿಂತ ಜಾಸ್ತಿ ಏನು ಎಂಬುದು ಇರುತ್ತೆ ಎಲ್ಲ ಗಂಡನ ಹತ್ರನೇ ಇರುತ್ತೆ. ಯಾಕಂದರೆ ಅವನಿಗೋಸ್ಕರನೇ ಅವಳು ಎಲ್ಲನೂ ಬಿಟ್ಟು ಬಂದಿರ್ತಾಳೆ. ಇಡೀ ಫ್ಯಾಮ್ಲಿನೂ ಆಯಿತು, ಫ್ರೆಂಡ್ಸು ಆಯಿತು, ರಿಲೇಷನು ಆಯಿತು, ಎಲ್ಲನೂ ಒಬ್ಬನಿಗೋಸ್ಕರನೇ ಬಿಟ್ಟು ಬಂದಿರ್ತಾಳೆ. ಬಟ್ ಅವನೇ ಇಷ್ಟರ ಪ್ರೀತಿ ಕೊಟ್ಟಿದ್ರೆ ಅವಳಿಗೆ ತಂದೆ ತಾಯಿ ಕೂಡ ನೆನಪಾಗಲ್ಲ. ನಾನು ನಿಜಕ್ಕೂ ಹೇಳ್ತೀನಿ, ತಂದೆ ತಾಯಿ ಕೂಡ ನೆನಪಾಗಲ್ಲ. ಹೆಂಗೆ ಗೊತ್ತಾ? ಯಾಕಂದರೆ ಪ್ರತಿ ಪ್ರೀತಿನೂ ತಂದೆ ತಾಯಿ ಪ್ರೀತಿ, ಅಣ್ಣ ತಮ್ಮರ ಪ್ರೀತಿ, ಫ್ರೆಂಡ್ಸ್ ಪ್ರೀತಿ. ಅವಳಿಗೆ ಒಂದು ಹೆಣ್ಣಿಗೆ ನಿಜ ಏನೂ ಬೇಕಾಗಿಲ್ಲ. ದುಡ್ಡು ಬೇಡ, ಅವನ ಆಸ್ತಿ ಬೇಡ, ಏನೇ ಬೇಡ. ಅವ್ನು ನಿಜವಾಗ್ಲೂ ಒಂದು ಹೆಣ್ಣಿಗೆ ಏನು ಇಂಪಾರ್ಟೆಂಟ್ ಅಂದರೆ ಫಸ್ಟ್ ಒಂದು ಮರ್ಯಾದೆ, ಒಂದು ಕಾಳಜಿ, ಒಂದು ಪ್ರೀತಿ, ಒಂದು ವಿಶ್ವಾಸ. ಇದು 4 ನೀನು ಅವಳಿಗೆ ಟೈಮ್ ಟು ಟೈಮ್ ಕರೆಕ್ಟಾಗಿ ನಾನು ಕೊಡ್ತಾ ಇದ್ದೀನಿ, ನಾನು ನಿನಗೆ ನೋಡ್ಕೋತಾ ಇದ್ದೀನಿ, 4 ಜನರ ಹತ್ರನೂ ಹೇಳೋ ಅಗತ್ಯನೇ ಇಲ್ಲ. ನೀನು ಟೈಮ್ ಟು ಟೈಮ್ ನಿನ್ನ ಕರ್ತವ್ಯ ನೀನು ಮಾಡು. ನಿಜಕ್ಕೂ ಹೇಳ್ತೀನಿ, ನಿನ್ನ ಲೈಫು ಬಂಗಾರ ಆಗುತ್ತೆ. ಅದು ಬಿಟ್ಟು ಹೆಂಡ್ತಿನ ಕೀಳಾಕಂಡೋದು, ತಾಯಿ ಎದುರ ನಾನು ಗಂಡ ಅಂಬ ಒಂದು ಪದವಿ ತೊಗೊಂಡು ನಾನು ಎರಾಬರ ಹೊಡಿತೀನಿ, ನಾನು ಬಡಿತೀನಿ ಅಂದರೆ ಅದು ಸಂಸಾರ ಅಲ್ಲ ತಮ್ಮ. ಇದು ಮಾತು ನನ್ನ ಸ್ವಂತ ತಮ್ಮ ಆಗಲಿ, ತಮ್ಮನೇ ಇರಲಿ ಅಥವಾ ಇನ್ನೊಬ್ಬರೇ ಇರಲಿ, ನಾನು ಎಲ್ಲ ಗಂಡು ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಹೆಂಡ್ತಿರನ್ನ ಬೆಲೆ ಕೊಡಿ. ಯಾಕಂದರೆ ಅವ್ರು ನಿಮಗೋಸ್ಕರನೇ ಸರ್ವಸ್ವನೇ ಬಂದಿದ್ದಾರೆ. ಯಾಕಂದರೆ ನೀವೇ ನಿಮ್ಮ ತಾಯಿನ ಒಂದು ನಿಮಿಷ ಬಿಟ್ಟಿರೋಕ್ಕಾಗಲ್ಲ. ಅಂಥದ್ರಲ್ಲಿ ಅವರು ತಾಯಿ, ತಂದೆ, ಅಕ್ಕ, ತಮ್ಮ ಎಲ್ಲರನ್ನ ಬಿಟ್ಟು ಬಂದಿದ್ದಾರೆ ಅಂದರೆ ಅದನ್ನು ನೀವು ವಿಚಾರ ಮಾಡಿ. ಇನ್ನೊಂದು ಹೇಳೋಕ್ಕೆ ನಿಜಕ್ಕೂ ತುಂಬ ಇಷ್ಟಪಡ್ತೀನಿ. ಕೆಲವು ತಮ್ಮದೇವ್ರು ಏನು ಮಾಡ್ತಾರೆ ಗೊತ್ತಾ? ತಾಯಿ ಮಾತು ಕೇಳಿ ಅವಳನ್ನ ಹೊಡೆಯೋದಾಗಲಿ, ಬಡಿಯೋದಾಗಲಿ, ಅಥವಾ ತವ್ರ ಮನೆಗೆ ಕಳ್ಸೋದಾಗಲಿ, ಅವಳ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗಲಿ ಮಾಡೋಕ್ಕೆ ಹೋಗ್ಬೇಡ್ರಪ್ಪ. ಯಾಕಂದರೆ ಒಂದು ಹೆಣ್ಣಿನ ಜೀವನ, ಅವಳಿಗೆ ಕೆಲವ್ರು ಹೆಣ್ಮಕ್ಳು ಲೈಫು ಎಷ್ಟೋ ಕಷ್ಟ ಇರುತ್ತೆ.
ತವ್ರ ಮನೆಯಲ್ಲಿ ತುಂಬ ಕಷ್ಟ ತೆಗಿತಾರೆ, ಅವ್ರಿಗೆ ಒಂದು ಟೈಮ್ ಊಟ ಕೂಡ ಸಿಕ್ಕಿರಲ್ಲ. ಆದರೂ ಎಲ್ಲೋ ಒಂದು ಕಡೆ ಕನಸಿರುತ್ತೆ, ನಡಿಯಪ್ಪ ನಾನು ಇಲ್ಲಿ ಕಷ್ಟಪಡ್ತಾ ಇದ್ದೀನಿ, ನಾಳೆ ನನ್ನ ಗಂಡನ ಮನೇಲಿ ನನ್ನ ಗಂಡ ಒಬ್ಬ ಕರೆಕ್ಟಾಗಿ ನೋಡಿಕೊಂಡ್ರೆ ನಾನು ಇಲ್ಲಿ ಸಿಗದೆ ಇರೋದೆಲ್ಲ ನನ್ನ ಗಂಡನ ಮನೇಲಿ ಸಿಗುತ್ತೆ ಎಂಬ ಎಷ್ಟೋ ಜನ ನಂಬಿಕೆ ಮೇಲೆ ಮದುವೆ ಮಾಡ್ಕೊಂಡು ಮನೆಗೆ ಬರ್ತಾರೆ ಗೊತ್ತಾ. ಯಾಕೆ ಹೇಳಿ, ಎಲ್ಲರ ಥರನೂ ನಾನು ನನ್ನ ಗಂಡನ ಜೊತೆ ಸಂಸಾರ ಮಾಡಬೇಕು, ಚೆನ್ನಾಗಿ ಬದುಕಬೇಕು ಅಂತ. ಅದು ಬಿಟ್ಟು ನೀವು ಅವಳನ್ನ ಹೊಡೆದು ಬಡೆದು 4 ಜನರ ಹತ್ರ ಕಂಡೋದು ಈ ಥರ ಎಲ್ಲ ಮಾಡಿದ್ರೆ ನಿಜಕ್ಕೂ ತಮ್ಮಯ್ಯ ಬೆಲೆ ಸಿಗಲ್ಲ ಕಣ್ರು. ಅರ್ಥ ಮಾಡ್ಕೊಳ್ಳಿ, ಆ ಹೆಣ್ಣಿಗೆ ಬೆಲೆ ಕೊಡಿ, ನೀವು ಚೆನ್ನಾಗಿರ್ರಿ. ಒಂದು ವೇಳೆ ಅವಳ ಹತ್ರ ತಪ್ಪಾದರೆ ಅವಳನ್ನ ತಿದ್ದಿ ಬುದ್ಧಿ ಹೇಳಿ, ಇಷ್ಟು ನಿಮ್ಮ ಅಧಿಕಾರದಲ್ಲ, ಅದಕ್ಕೆ 1-2 ಏಟ ಹೊಡೀರಿ ಅವಳನ್ನ, ನೀನು ಈ ಥರ ಮಾಡ್ತಾಯಿದ್ದೆ ಮಾಡಬೇಡ ಅಂತ. ಅದು ಬಿಟ್ಟು ಸುಮ್ಮನೆ 4 ಜನರ ಹತ್ರ ಅವಳನ್ನ ಆಚೆ ಹಾಕೋದಾಗಲಿ ಅಥವಾ ಕಾಣೋದಾಗಲಿ, ನಿಮ್ಮ ಫ್ಯಾಮ್ಲಿ ಹತ್ರ ಅವಳಿಗೆ ಸಂಬಂಧ ಇರಲೋ ಥರ ಬಿಹೇವಿಯರ್ ಮಾಡೋದಾಗಲಿ ಯಾವುದೂ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಈ ಪ್ರಪಂಚದಲ್ಲಿ ಕೆಲವರು ಹೇಳ್ತಾರೆ, ಗಂಡ ಇಲ್ಲಾಂದ್ರೂ ತಂದೆ ತಾಯಿ ಕೊನೆ ತನಕ. ಆ ಥರದ್ದು ಇಲ್ಲಪ್ಪ, ಗಂಡನೇ ಕೊನೆ ತನಕ ಆಗೋದು ಹೊರತು ಯಾ ತಂದೆ ತಾಯಿನೂ ಆಗಲ್ಲ, ಯಾ ಅಣ್ಣ ತಮ್ಮರು ಆಗಲ್ಲ, ಯಾ ಫ್ರೆಂಡ್ಸು ಆಗಲ್ಲ. ಕಷ್ಟನೋ ಸುಖನೋ ಗೊತ್ತಿಲ್ಲ, ಬಟ್ ಒಂದ್ಸರಿ ಒಂದು ಹೆಣ್ಣು ಗಂಡನ್ಲಿಂತ ಮೋಸ ಹೋದ್ಲು ಅಥವಾ ಗಂಡ ಎಂಥ ಕಚ್ಚಡ ನನ್ನ ಮಗ ಅಂತ ತಿಳಿದ ಬಳಿಕ ಅವಳು ಅವನ ಜೊತೆ ಒಂದು ನಿಮಿಷನೂ ಇರೋಕ್ಕೆ ಇಷ್ಟಪಡಲ್ಲ. ಅವಳು ಗಂಡನಿಗೋಸ್ಕರ ಪ್ರಾಣ ಕೊಡೋಕ್ಕೂ ರೆಡಿ, ಅಥವಾ ಗಂಡ ಎಂಥವನ ಅಂತ ತಿಳ್ಕೋಕ್ಕೂ ಅವಳ ಒಂದು ವೇಳೆ ಗೊತ್ತಾಯ್ತು ಅಂದರೆ ಸಾಯೋ ತನಕ ಅವಳ ಮುಖನೂ ನೋಡಲ್ಲ. ಅವಳು ಒಳ್ಳೇದು ಅವಳ ಹತ್ರ ಇರುತ್ತೆ, ನಿಮ್ಮ ಬಿಟ್ಟು ಬದುಕೋದು ಕೆಟ್ಟನವ್ರ ಹತ್ರ ಇರುತ್ತೆ. ನಿನ್ನ ಒಂದು ದಾರಿ ತಪ್ಪಿದರೆ ನಿನ್ನ ದಾರಿ ಅವ್ರ ತಂದೆ ತರ್ತಾಳೆ, ಎಲ್ಲ ಗುಣನೂ ಅವಳ ಹತ್ರ ಇರುತ್ತೆ. ಬಟ್ ಅದು ನೀವು ಉಳಿಸ್ಕೋಬೇಕು. ನೀವು ಅವಳ ಹತ್ರನ ನೀವು ಒಂದ್ಸರಿ ಅವಳಿಗೆ ನಿಜವಾಗ್ಲೂ ಅಲ್ಲ ಪ್ರೀತಿ ಕೇರ್ ಕನ್ಸರ್ನ್ ಕೊಡಿ. ನಿಮ್ಮ ಹೆತ್ತ ತಾಯಿಕಿಂತ ಚೆನ್ನಾಗಿ ನೋಡ್ಕೋತಾಳೆ. ಕೆಲವ್ರು ಹಾಕ್ತಾರೆ ತಮ್ಮದೇರು, ಅಕ್ಕ ತಾಯಿ ಮಾತು ಕೇಳವಳು ದೂರ ಆಗ್ತಾಳೆ, ಬಿಟ್ಟೋಗ್ತಾಳೆ. ತಮ್ಮ ಯಾರೂ ಬಿಟ್ಟೋಗಲ್ಲ, ತಾಯಿನೂ ಆಗಲ್ಲ. ನಿನ್ನ ತಾಯಿನ ನಿಂಗೆ 4 ದಿನ ನೋಡ್ಕೋಕ್ಕಾಗಲ್ಲ, ಇನ್ನು ಅವಳ ತಾಯಿ ಅವಳಿಗೆ ನೋಡ್ಕೋಬೇಕು ಹೇಳು. ತಲೆನೇ ಕೆಡ್ಸ್ಕೊಬೇಡ, ನಿನ್ನ ಕರ್ತವ್ಯ ಮಾಡು. ನೀನು ಚೆನ್ನಾಗಿ ನಿನ್ನ ಹೆಂಡ್ತಿನ ನೀನು ನೋಡ್ಕೋ. ತಪ್ಪೈತಂದ್ರೆ ತಿದ್ದಿ ಬುದ್ಧಿ ಹೇಳು. ಅವಳಿಗೆ ಫ್ರೆಂಡ್ ಆಗಿರು, ಎಲ್ಲಕ್ಕಿಂತ ಜಾಸ್ತಿ ಗಂಡನಿಗಿಂತ ಜಾಸ್ತಿ ಒಂದು ಫ್ರೆಂಡ್ ಆಗಿರು ನೋಡು. ಅವಾಗ ನಿನ್ನ ಹೆಂಡ್ತಿ ನಿನ್ನ ಹೆಂಡ್ತಿ ಎಷ್ಟು ಖುಷಿಯಾಗಿರ್ತಾಳಲ್ಲ ಮನೇಲಿ, ಅಷ್ಟೇ ಖುಷಿ ನಿನ್ನ ಮನೇನೂ ಇರುತ್ತೆ, ನಿನ್ನ ಸಂಪಾದನೆಯೂ ಆಗುತ್ತೆ. ನಿನ್ನ ಲೈಫ್ನಲ್ಲಿ ನೀನು ಏನೆಲ್ಲ ಕಳ್ಕೊಂಡಿದ್ದಿಲ್ಲ. ನಿಜಕ್ಕೂ ಒಂದು ಮನೆ ಸೊಸೆ ಖುಷಿ ಇದ್ದರೆ ಆ ಮನೆ ಲಕ್ಷ್ಮಿ ಇಲ್ಲ. ನೀ ಹೇಳ್ದೆ ಕೇಳ್ದೆ ಎಲ್ಲನೂ ನಿಮಗೆ ಯಾವ ರೀತಿ ಏನೆಲ್ಲ ಕೊರತೆ ಇರುತ್ತಲ್ಲ, ನಿಜ ಎಲ್ಲನೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಯಾವ ಹೆಣ್ಣಿಗೂ ಅಳ್ಸೋಕ್ಕೆ ಹೋಗಬೇಡಿ, ಹರ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಆದಂಥ ಮನಸ್ಸಿರುತ್ತೆ, ಕನಸಿರುತ್ತೆ, ಆಸೆ ಇರುತ್ತೆ, ಎಲ್ಲನೂ ಸುಟ್ಟಾಕಿ ಪ್ರಪಂಚನೇ ನೀನೇ ಅಂತ ಬಿಟ್ಟು ಬಂದಿರ್ತಾಳಲ್ಲ, ಅವಳಿಗೆ ಒಂದು ಸಾರಿ ಹಿಂದೆ ನಿಂದೂರಿ. ನಾನು ಇದ್ದೀನಿ, ಏನೇ ಇದ್ದರೂ ನೀವು ಮಾಡಿ. ಅವಳು ಏನೋ ಒಂದು ಕನಸಿದ್ರು ಭೀ ನಾನು ಮಾಡ್ತೀನಿ ಅಂತ ನೀವು ಬರಬೇಕು. ನಾನು ಮಾಡ್ತೀನಿ ಅಂತ ನಿನ್ನ ಒಬ್ಬರು ಸಪೋರ್ಟ್ ಇತ್ತಲ್ಲ, ನಿನ್ನ ಅಣ್ಣ ತಮ್ಮರಾಗಲಿ ನಿನ್ನ ತಾಯಿ ಆಗಲಿ ಯಾರೂ ಅವಳಿಗೆ ಏನು ಕೈ ಒಂದು ಬಟ್ ಮಾಡಿ ತೋರ್ಸೋಕ್ಕೂ ಆಗಲ್ಲ ನಿನ್ನ ಹೆಂಡ್ತಿ ಹಿಂಗ ಅಂತ. ಒಂದೇ ಒಂದು ಸಾರಿ ನಿನ್ನ ಹೆಂಡ್ತಿನ ಯಾರಾದರೂ ಬಟ್ ಮಾಡಿದ್ರೆ ನೀನು ಒಂದೇ ಸಾರಿ ಏನೋ ನನ್ನ ಹೆಂಡ್ತಿನ ನಾನು ನೋಡ್ಕೋತೀನಂತ. ಸೊ ಅವಾಗ ನಿನ್ನ ಸ್ವಂತ ಫ್ಯಾಮ್ಲಿ ಎದುರು ಬಂದರೂ ಯಾರೂ ಏನೂ ಮಾಡ್ಕೋಕ್ಕಾಗಲ್ಲ ತಮ್ಮ. ಅರ್ಥ ಮಾಡ್ಕೊ. ನಿನ್ನ ಹೆಂಡ್ತಿರ ನೀವು ಅರ್ಥ ಮಾಡ್ಕೊಳ್ಳಿ, ಕೇರ್ ಮಾಡಿ, ಪ್ರೀತಿ ಮಾಡಿ, ಕನ್ಸರ್ನ್ ಕೊಡಿ, ಅವಳಿಗೆ ನಂಬಿಕೆ ಕೊಡಿ. ಅವಳೆಲ್ಲನೂ ಬಿಟ್ಟು ಬಂದಿರ್ತಾಳಲ್ಲ, ಅವಳು ಯಾವತ್ತೂ ಅಳಬಾರ್ದು. ಇದನ್ನು ಅವಳ ಫ್ಯಾಮ್ಲಿನೇ ಅಂತ ಅವಳಿಗೆ ಒಂಥರ ಫೀಲ್ ಕೊಡಿ. ಇದು ಗಂಡನ ಮನೆ ಅಂತ ಅವಳಿಗೆ ಬೇಡ, ಇದನ್ನು ನನ್ನ ಮನೆ ಎಂಬ ಭಾವನೆ ಅವಳಿಗೆ ಬರ್ತಲ್ಲ. ಎಷ್ಟೇ ಕಷ್ಟ ಇದ್ದರೂ ಪಕ್ಕ ನಿಮ್ಮ ಜೊತೆ ಅವಳು ಬದುಕ್ತಾಳೆ. ಸೊ ಇದರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಬಾಯ್.